ನೋಡು ಬೇಬಿ, ಯಾವ್ದ್ರ ಬಗ್ಗೆ ನಾ ಗೊತ್ತಿದ್ರೆ ಮಾತ್ರ ಮಾತಾಡು. ಸುಮ್ಮನೆ ಅಸಂಪ್ಷನ್ಸ್ ಅಲ್ಲಿ ಮಾತಾಡಬೇಡ. ಬರೀ ಊಹಾಪೋಹನೆ ಆಗೋಯ್ತಲ್ಲ ನಿಂದು. ನಮ್ಮವ್ರ ಬಗ್ಗೆ ಮಾತಾಡಬೇಡ ನೀನು. ನಿಮ್ಮವ್ರಂತ ಪೇಮೆಂಟ್ ಗಿರಾಕಿ ಅಂತ ಗೊತ್ತು ನಮಗೆ. ನಮ್ಮ ಅಮ್ಮನ ಬಗ್ಗೆ ಅಷ್ಟು ಹೇಳ್ತೀಯಲ್ಲ, ಅವ್ರ ಕಡೆ ಏನು ನಡೀತಾ ಇದೆ ಅಂತ ಸ್ವಲ್ಪನಾದ್ರೂ ಮಾಹಿತಿ ಇದೆಯಾ ನಿನಗೆ? ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಬೇಡ ಬೇಬಿ. ಅವ್ರ ಜೀವನನೇ ಬೇರೆ, ನಮ್ಮ ಜೀವನನೇ ಬೇರೆ. ನಮ್ಮ ಮನೆಯಲ್ಲಿ ಫ್ರೀಡಮ್ ಇದೆ, ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇದು ನಮ್ಮಲ್ಲೇ ಮೊದಲು ಎಲ್ಲ ಚೆನ್ನಾಗಿರುತ್ತೆ, ಆರಾಮಾಗಿರ್ತೀವಿ, ನಗ್ನಗ್ತಾ ಇರ್ತೀವಿ. ಬಟ್ ನಿಮ್ಮಮ್ಮ ಅದೇನೋ 1 ವಾರ 2 ವಾರ ಬಂದು ಹೋಗ್ಬಿಟ್ರೆ ನಮ್ಗೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದೇನು ವಿಷ ಬೀಜ ಬಿತ್ಬಿಟ್ಟು ಹೋಗ್ಬಿಡ್ತಾವ ನಿಮ್ಮಮ್ಮ. ದಯವಿಟ್ಟು ಅರ್ಥ ಮಾಡ್ಕೋ, ನಂದು ನಿಂದು ಎರಡೇ ಇರಬೇಕು ಇಲ್ಲಿ ವಿಷಯ. ಬೇರೆಯವ್ರ ವಿಷಯನೆಲ್ಲ ತಗೊಂಡ್ಬರ್ಬೇಡ. ದಾರಿ ತಪ್ಪಿಸ್ತಾ ಇದ್ದಾರೆ ಇವರು, ಅರ್ಥ ಮಾಡ್ಕೋ. ನಿನ್ನ ಚೆನ್ನಾಗಿ ನೋಡ್ಕೊತಾ ಇದೀನಿ ತಾನೆ, ಏನು ಬೇಕೋ ಅದೆಲ್ಲ ತಂದ್ಕೊಡ್ತಾ ಇದ್ದೀನಿ ತಾನೆ. ನಾನು ಎಷ್ಟೊತ್ತಿಗೆ ಎದೊಳ್ತೀನಿ, ಎಷ್ಟೊತ್ತಿಗೆ ಜಿಮ್ಗೆ ಹೋಗ್ತೀನಿ, ಎಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗ್ತೀನಿ, ಅದನ್ನೆಲ್ಲ ಕೇಳಬೇಡ ನೀನು. ಅದು ನನ್ನ ವೈಯಕ್ತಿಕ. ಅಲ್ಲಿ ಕೆಲ್ಸದಿಂದ ತೆಗಿಯಂಗವನೇ ಮ್ಯಾನೇಜರ್ ಬಂದು ಯಾವಾಗ ತಲೆ ಮೇಲೆ ಕುತ್ಕೊಂತಾರೋ ಹೇಳೋಕ್ಕಾಗಲ್ಲ. ಈ ಟೈಮಲ್ಲಿ ಕಾರ್ ತಗೋ, ಸೈಟ್ ತಗೋ ಅಂದ್ರೆ ನನ್ನ ಕೈಯಲ್ಲಿ ಆಗಲ್ಲ. ಈ ವಿತಂಡವಾದ ಎಲ್ಲ ನನಗೆ ಬೇಕಾಗಿಲ್ಲ. ಇಷ್ಟೆಲ್ಲ ಮಾತಾಡೋದ್ಮೇಲೂ ಚೆನ್ನಾಗೇ ಮಾತಾಡ್ತಾ ಇದ್ಯಾ ಅಂದರೆ ಏನೋ ಪಿತೂರಿ ಮಾಡ್ತಾ ಇದ್ಯಾ ಅಂತಾನೆ ಅರ್ಥ. ಕಂಡಿಡಿತೀನಿ. ಲಾಸ್ಟ್ ವೀಕ್ವರೆಗೂ ಚೆನ್ನಾಗಿದ್ವಿ ನಾವು. ಆ ಫಂಕ್ಷನ್ಗೆ ಹೋಗಿ ಬಂದ್ಮೇಲೆ ಹಿಂಗೆ ಆಡ್ತಾ ಇದೆಯಾ ನೀನು? ಅವ್ರದ್ದೇ ಯಾವುದೋ ಷಡ್ಯಂತ್ರ ಇರಬೇಕಿದು. ಸ್ಯಾಟರ್ಡೆ ಸಂಡೇ ಟೈಮ್ ಕೊಡ್ತೀನಿ ತಾನೆ ಫ್ಯಾಮಿಲಿಗೆ, ಮಂಡೇ ಟು ಫ್ರೈಡೆ ಮ್ಯಾನೇಜರ್ಗೆ ಟೈಮ್ ಕೊಡ್ತೀನಿ ತಾನೆ. ಬರೀ ಫ್ರೈಡೆ ಈವ್ನಿಂಗ್ ಒಂದು 3 ಅವರ್ಸ್ ನಾನು ನಮ್ಮ ಫ್ರೆಂಡ್ಸ್ ಜೊತೆ ನಾನು ಕಾಮ್ ಆಗಿರಬೇಕು. ಇದನ್ನು ತಡಿಬೇಡ, ಇದು ನಮ್ಮ ಮೂಲಭೂತ ಹಕ್ಕು. ನಿನ್ನ ಸೀರೆನ ತೊಗೊಂಡೋಗಿದ್ದೆ ಅಲ್ಲಿ ಫಂಕ್ಷನ್ಗೆ ಬೇಕಾಗುತ್ತೆ ಅಂತ ಟೈಲರ್ ಹತ್ರ, ಅಲ್ಲಿ ಮಳೆ ಬಂದ್ಬಿಡ್ತು, ನಾನೇನು ಮಾಡಲಿ? ಅರ್ಥ ಮಾಡ್ಕೋ. ಸುಮ್ಮನೆ ಇಲ್ಲಿ ಸಲ್ಲದ ಆರೋಪ ಎಲ್ಲ ಮಾಡಬೇಡ. ನನಗಾಗಬೇಕು, ನಾನು ಹೇಳಿದ್ರೆ ಮಾತ್ರ ಒಪ್ಪಲ್ಲ ನೀನು. ಅದೇ ಯಾರನ್ನ ರೀಲ್ಸ್ ಕಳಿಸ್ಬಿಟ್ರೆ ಆ ರೀಲ್ಸ್ನ ನನಗೆ ಕಳಿಸ್ಬಿಡ್ತೀಯಾ, ಅದನ್ನ ಒಪ್ಕೊಂಡ್ಬಿಡ್ತೀಯಾ. ಇದೇ ದುರಂತ, ಇದೇ ದುರಂತ. ನಾನು ಎಷ್ಟು ಕ್ಲಿಯರಾಗಿ ಹೇಳಿಲ್ಲ ಬೇಬಿ, ಅವ್ರನ್ನ ನಂಬ್ಕೊಂಬೇಡ. ಅವ್ರು ನಿನ್ನ ತಲೆ ಮೇಲೆ ಕೈ ಇಕ್ತಾರೆ ಅಂತ ಹೇಳಿಲ್ಲ ನಾನು. ನನ್ನೇ ಬೈದೆ ನೀನು. ಹೆಂಗೆ ಬೈದೆ ನೀನು? ವಾಚಾಮ ಗೋಚರ ಬೈದೆ ನನ್ನ ನೀನು ಅವತ್ತು. ಗೊತ್ತಾಯ್ತಾ ಇವಾಗ? ಹೇಳು, ಇದಕ್ಕೇನು ಹೇಳ್ತೀಯಾ? ಅಷ್ಟು ಮಾತಾಡ್ಬಿಟ್ಟೆ ಅವತ್ತು. ಇವತ್ತು ನಿನ್ನ ಪ್ರತಿಕ್ರಿಯೆ ಏನು ಹೇಳು ಇವಾಗ? ಏನಾದರೂ ಬೇಕಿದ್ರೆ ಡೈರೆಕ್ಟಾಗಿ ಕೇಳು, ಇದು ಬೇಕು ಅಂತ. ಸುಮ್ಮನೆ ಯಾವುದೋ ಪಾಯಿಂಟ್ನ ತೊಗೊಂಬಂದ್ಬಿಟ್ಟು ಇಲ್ಲಿ ಸಮಜಾಯಿಸಿ ಕೊಡ್ಬೇಡ ನೀನು. ನೋಡ್ಬೇಡಿ, ನಮ್ಮ ಅಮ್ಮನೇ ಯಾವಾಗಲೂ ಸರಿ ಅಂತ ನನ್ನ ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರು ಹೇಳಿರ್ತಾರೆ, ನಿನಗೆ ಬೇಜಾರಾಗಿರುತ್ತೆ, ನನಗೆ ಅರ್ಥ ಆಗುತ್ತೆ. ಬಟ್ ನೀನು ಸ್ವಲ್ಪ ಅವ್ರನ್ನ ಸೀರಿಯಸ್ ಆಗಿ ತಗೋಬೇಡ. ಸ್ವಲ್ಪ ಯೋಚನೆ ಮಾಡು. ಪೂರ್ವಗ್ರಹ ಪೀಡಿತಳು ಆಗಬೇಡ ನೀನು. ಯೋಚನೆ ಮಾಡು. ಇಷ್ಟೇ ಆಗೋಯ್ತು. ಇಲ್ಲಿ ನೋಡಿದ್ರೆ ನಿಂತರ ಹಿಂಗೆ ಆಡಬೇಕು. ಅಲ್ಲಿ 6 ಗಂಟೆ ಮೇಲೆ ನಮ್ಮ ಮ್ಯಾನೇಜರ್ ಯಾವುದೋ ರೋಚಕವಾದ ಮೀಟಿಂಗ್ ಇಟ್ಟವನೆ. ಆ ರೋಚಕವಾದ ಮೀಟಿಂಗಲ್ಲಿ ಎಷ್ಟು ಜನರದ್ದು ಕಾಚ ಬೀಚ್ತಾನೆ ಯಾರಿಗೂ ಗೊತ್ತು. ನೋಡು, ಬೆಳಗ್ಗೆ ತಲೆ ಕೆಡಿಸ್ಬೇಡ. ಬೆಳಗ್ಗೆ ತಲೆ ಕೆಡಿಸ್ಬೇಡ. ನನ್ನ ತಲೆ ಔಟ್ ಆಗ್ಬಿಡುತ್ತೆ. ಬೇಡ, ಸುಮ್ಮನಿರು, ಆಮೇಲೆ ಮಾತಾಡೋಣ. ಕೈ ಬಿಡಲಾರೆ. ಏನ್ ಮನೆ ಇದೇ 21 ಸೆಪ್ಟೆಂಬರು ಶುಕ್ರ ಆಡಿಟೋರಿಯಂ ಮಲ್ಲೇಶ್ವರಮ್ಗೆ ಬರ್ತಾ ಇದ್ದೀನಿ ಮನೆ. ಎಲ್ಲರೂ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದ್ಬಿಡಿ. ಬುಕ್ ಮೈ ಶೋನಲ್ಲಿ ಟಿಕೆಟ್ ಲಿಂಕ್ ಇರುತ್ತೆ. ಇದೇ ವಿಡಿಯೋದು ಡಿಸ್ಕ್ರಿಪ್ಷನ್ ಅಲ್ಲೂ ಟಿಕೆಟ್ ಲಿಂಕ್ ಆಗಿರ್ತೀನಿ. ಎಲ್ಲರೂ ಬುಕ್ ಮಾಡ್ಕೊಂಡು ಬಂದ್ಬಿಡು ಮನೆ. ಸಿಗೋಣ. ಬಾ ಮನೆ.